ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ನೇಮಕ ಕಗ್ಗಂಟು. 1242 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ನೇಮಕಕ್ಕೆ ಫಲಿತಾಂಶ ಪ್ರಕಟ. ಈಗ ಆಲ್ರೆಡಿ ಫಲಿತಾಂಶ ಪ್ರಕಟ ಆಗಿದೆ, ಅದು ಪ್ರೊಸೆಸ್ ಕೂಡ ನಡೀತಾ ಇದೆ, ನಿಮಗೂ ಕೂಡ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಏನಿದೆ ಏನಿಲ್ಲ ಅಂತ ನಾನು ಹೇಳೋದಾದರೆ, ಸೊ ನೋಡಿರಿ, ಈ ಎಕ್ಸಾಮ್ನು ಕಂಡಕ್ಟ್ ಆಗಿದೆ ಎಷ್ಟು ಪೋಸ್ಟ್ಗೆ? 1242 ಪೋಸ್ಟ್ಗಳಿಗೆ. ಈಗ ಆಲ್ರೆಡಿ ಎಕ್ಸಾಮ್ ಕೂಡ ಕಂಡಕ್ಟ್ ಆಗಿದೆ, ಫಲಿತಾಂಶ ಕೂಡ ಪ್ರಕಟ ಆಗಿದೆ. ಸೊ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಂತ ನೋಡೋದಾದರೆ, ಇಲ್ಲಿ ಕಗ್ಗಂಟು ಯಾಕೆ ಆಗ್ತಿದೆ ಅಂತ ನೋಡೋದಾದರೆ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಎಕ್ಸಾಮನ್ನು ಬರೆದಿರುವಂಥ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಇದರಲ್ಲೇ ಆ್ಯಡ್ ಮಾಡಿ ನೇಮಕಾತಿಯನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ 1242 ಪೋಸ್ಟ್ಗಳಿದಾವಲ್ಲ, ಅದಕ್ಕೆ ಇನ್ನೂ ಒಂದಿಷ್ಟು ಪೋಸ್ಟ್ಗಳನ್ನು ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂತಂದ್ರೆ ನೋಡಿರಿ, ಇಲ್ಲಿ ಆಲ್ರೆಡಿ ಈಗ 38 ಏಜ್ಗಳನ್ನು ಮೀರಿರುವಂಥ ಅಭ್ಯರ್ಥಿಗಳು ಭಾಳಷ್ಟಿದ್ದಾರೆ. ಯಾಕಂದರೆ ಇದು ಯಾವಾಗ ನಡೆಯುತ್ತೆ ನೇಮಕಾತಿ? 2015 ನಡೀತಾ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಭ್ಯರ್ಥಿಗಳು ಈಗ ಇದ್ದಾರೆ, ಹೌದಾ? ಸೊ ಅದರಿಂದ ಇಲ್ಲಿ ಎಷ್ಟು ಜನ ಇದ್ದಾರೆ? ಭಾಳಷ್ಟು ಜನ ಇದ್ದಾರೆ. ಅವ್ರ ಏಜ್ ಕೂಡ ಏನಾಗಿದೆ, ಈಗ 38, 39, 40 ಅಬೋವನ್ನೇ ಇದ್ದಾವೆ. ಸೊ ಅದರಿಂದ ಅವ್ರಿಗೆ ಏನಾಗುತ್ತೆ, ನೆಕ್ಸ್ಟ್ ನೇಮಕಾತಿ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಎಲಿಜಿಬಲ್ ಆಗಲ್ಲ. ಯಾಕಂದರೆ ಇಲ್ಲಿ ವಯೋಮಿತಿ ಸಂಕಷ್ಟ ಅವರಿಗೆ ಬಂದು ಒದಗುತ್ತೆ. ಯಾಕಂದರೆ ನೋಡಿರಿ, ಸಾಮಾನ್ಯ ವರ್ಗಕ್ಕೆ ಆದರೆ 40 ವರ್ಷ ಇದೆ, ಇತರೆ ಸಮುದಾಯಗಳಿಗೆ 43 ಇದೆ, SC ST ಈ ರೀತಿ ಬರುವಂಥ ವಿದ್ಯಾರ್ಥಿಗಳಿಗೆ ಆದರೆ ಏನಾಗುತ್ತೆ, ಅಲ್ಲಿ 45 ತನಕ ಇದೆ. ಸೊ ಆದರೆ ಈಗ ಈ ಎಕ್ಸಾಮ್ನ ಬರೆದಿರುವಂಥ ಅಭ್ಯರ್ಥಿಗಳ ವಯಸ್ಸು ಏನಾಗುತ್ತೆ, ಆಲ್ರೆಡಿ ಈಗ 38, 39 ಮೇಲಿಗೆ ಹೋಗಿದೆ. ಸೊ ಇವರು ನೇಮಕಾತಿ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತೆ, ಏಜ್ ಆಲ್ರೆಡಿ ಡೇಟ್ ಬರಾಗಿರೋದ್ರಿಂದ ಅವರಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಕಳ್ಕೊಳ್ತಾರೆ. ಯಾಕಂದರೆ 45 ಈ 40 ಬಂದರೂ ಕೂಡ ಅವರು ಕೆಲವೊಬ್ರು ಏನಾಗಲ್ಲ, ಸಾಮಾನ್ಯ ವರ್ಗಕ್ಕೆ ಎಲಿಜಿಬಲ್ ಆಗಲ್ಲ. 43, 45 ಎಲ್ಲಿಂದ ಆಗುತ್ತೆ, ಹೌದಾ? ಆದ್ದರಿಂದ ಏನಾಗುತ್ತೆ, ಇಲ್ಲಿ ಇವ್ರು ಏನಾಗ್ತಿದ್ದಾರೆ, ಇನ್ನಷ್ಟು ಪೋಸ್ಟ್ಗಳನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ನಮ್ಮನ್ನು ನೇಮಕಾತಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ನಾನು ನೋಡಿ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಹಿಂದಿಯಲ್ಲಿ 3ನೇ ರ್ಯಾಂಕ್ ಪಡೆದಿದ್ದೇನೆ, ಆದರೆ ಇರುವುದು 2 ಪೋಸ್ಟ್ ಅಷ್ಟೇ. ನೇಮಕಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಎಂದು ಬಹುತೇಕ ಎಲ್ಲ ಶಾಸಕರು ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ಈಗಾಗಲೇ ನನಗೆ 39 ವರ್ಷ. ಮೋತಿರಾಮ್ ಪವರ್, ಸಹಾಯಕ ಪ್ರಾಧ್ಯಾಪಕ ಆಕಾಂಕ್ಷಿ, ಹೌದಾ? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಇವ್ರು ಏನು ಹೇಳಿದಾರೆ ನೋಡಿರಿ, ಉನ್ನತ ಶಿಕ್ಷಣ ಸಚಿವರು ಏನು ಹೇಳಿದಾರೆ ಅಂದರೆ, ಈಗ ಪರೀಕ್ಷೆ ಪೂರ್ಣಗೊಂಡಿದೆ, ಈ ಸಮಯದಲ್ಲಿ ಹೆಚ್ಚುವರಿ ನೇಮಕಾತಿಗಳನ್ನು ಮಾಡಲು ಕಷ್ಟ ಆಗುತ್ತದೆ. 2ನೇ ಹಂತದ ನೇಮಕಾತಿಯಲ್ಲಿ ಇನ್ನೊಂದಷ್ಟು ಹುದ್ದೆಗಳಿಗೆ ನೇಮಕ ಮಾಡಲಾಗುತ್ತೆ ಅಥವಾ ಆಯ್ಕೆ ಮಾಡಲಾಗುತ್ತೆ ಅಂತ ಈ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಹೇಳಿದ್ದಾರೆ, ಉನ್ನತ ಶಿಕ್ಷಣ ಸಚಿವ. ಓಕೆ, ಸೊ ಇವರು ಇನ್ನೊಂದು ಸಲ ನೇಮಕಾತಿ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೆಚ್ಚಿನ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ಹೆಚ್ಚಿನ ಹುದ್ದೆಗಳನ್ನು ನೇಮಕಾತಿ ಈಗ ಇದರಲ್ಲಿ ಆ್ಯಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆದರೆ ಇಲ್ಲಿ ನೋಡಿರಿ, NEPಯಲ್ಲಿ ರಾಜ್ಯವೇ ಮೊದಲು. ನೋಡಿರಿ, NEP ಅನ್ನು ಅನ್ವಯಿಸಿಕೊಂಡಿರ್ತಕ್ಕಂಥ ರಾಜ್ಯ ಮೊದಲೇ ಅಂತ ಇದೆ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ನೋಡಿರಿ, ಇಲ್ಲಿ ಏನು ಹೇಳಿದರೆ, ಕೇಂದ್ರ ಸರ್ಕಾರದ NEPಯನ್ನು ರಾಜ್ಯ ಸರ್ಕಾರವೇ ಮೊದಲು ಅಳವಡಿಸಿಕೊಂಡಿದೆ. ಈಗ NEPಯನ್ನು ಅಳವಡಿಸಿಕೊಂಡಿರುವಂಥ ಮೊದಲ ರಾಜ್ಯ ಯಾವುದು? ಕರ್ನಾಟಕನೇ. ಸೊ ಇದರ ನೋಡಿ, ಮುಂದೆ ಇದರ ಅನ್ವಯ ಉಪನ್ಯಾಸಕರ ಹುದ್ದೆಗಳು ರಾಜ್ಯದಲ್ಲಿ ಹೆಚ್ಚಾಗಬೇಕು. NEPಯನ್ನು ಅಳವಡಿಸಿಕೊಂಡಂಥ ರಾಜ್ಯಗಳಲ್ಲಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಜಾಸ್ತಿ ಆಗಬೇಕು, ನೇಮಕಾತಿ ಕೂಡ ಆಗಬೇಕು. ಆದರೆ ಇಲ್ಲಿ ಆ ರೀತಿ ಆಗ್ತಿಲ್ಲ. ಏನಾಗಿದೆ ಅಂತ ನೋಡಿರಿ, 3 ವರ್ಷದ ಹಿಂದೆಯೇ ಆಯ್ಕೆ ಪ್ರಕ್ರಿಯೆ ನಡೆಯಬೇಕಿತ್ತು. 3 ವರ್ಷದ ಹಿಂದೆಯೇ ಆಯ್ಕೆ ಪ್ರಕ್ರಿಯೆ ನಡೆಯಬೇಕಿತ್ತು. ಆದರೆ ಅಂದಿನ ಸರ್ವೆ ಪ್ರಕಾರ 488 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಖಾಲಿದ್ದವು. ಆದರೆ ಕೋವಿಡ್ನಿಂದಾಗಿ ನೇಮಕಾತಿ ನಡೆದಿರಲಿಲ್ಲ. ಅಲ್ಲದೆ NEP ಅಡಿಯಲ್ಲಿ ಅಗತ್ಯವಿರುವ ಬೋಧಕರ ಹುದ್ದೆಗಳ ಆಯ್ಕೆಯೂ ನಡೆದಿಲ್ಲ. NEPಗೆ ಬೇಕಾಗಿರ್ತಕ್ಕಂಥ ಹುದ್ದೆಗಳಿದಾವಲ್ಲ, ಅಲ್ಲಿ ಕೂಡ ಏನಿಲ್ಲ, ನೇಮಕಾತಿಯನ್ನು ಮಾಡ್ಕೊಂಡಿಲ್ಲ ಇವರು ಬೋಧಕರನ್ನ. ಸೊ ನೆಕ್ಸ್ಟ್ ನೋಡಿರಿ, ನಾನು 18ನೇ ರ್ಯಾಂಕ್ ಪಡೆದಿದ್ದೇನೆ, ಆದರೆ ಈವರೆಗೂ ಕೆಲಸ ಸಿಕ್ಕಿಲ್ಲ. ಈಗ ನನಗೆ 40 ವರ್ಷ, ಇದೇ ನನ್ನ ಕಡೆಯ ಆಯ್ಕೆ. ಇನ್ನು ಸರ್ಕಾರಿ ಹುದ್ದೆಯೇ ದೊರೆಯುವುದಿಲ್ಲ. ಅನೇಕ ವರ್ಷಗಳಿಂದ ಕಷ್ಟಪಟ್ಟು ಓದಿದ್ದೇನೆ, ಆದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಸಂಖ್ಯೆಯೇ ಕಡಿಮೆಯಾಗುತ್ತಿದೆ ಎಂದು ವಿಜಯ ಕರ್ನಾಟಕದೊಂದಿಗೆ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಸಂತೋಷ್ ಅಳಲು ತೋಡಿಕೊಂಡರು. ನೋಡಿರಿ, ಈ ರೀತಿಯಾಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ಈ ರೀತಿಯಾಗಿ ಈ ಹುದ್ದೆಗಳ ನೇಮಕಾತಿಗೆ ಕಗ್ಗಂಟು ಉಂಟಾಗ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಇಷ್ಟು. ಸೊ ಇದೇ ರೀತಿ ಆಗ್ತಾ ಬಂದರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಸೊ ಆದ್ದರಿಂದ ನಿಮಗೆ ನಾನು ಒಂದು ಸಜೆಷನ್ ಕೊಡೋದೇನೆಂದರೆ, ನೀವು ಈಗ ಆಲ್ರೆಡಿ ಯಾರೇ ಇರಲಿ, ಈಗ ಆಲ್ರೆಡಿ ಪಿ ಜಿ ಮುಗಿಸಿ ಕಳಿಸಿ ನೆಟ್ ಸೆಟ್ ಮಾಡ್ಕೊಂಡಿರ್ತೀರಲ್ಲ, ಅವ್ರು ಏನು ಮಾಡಿರಿ, ನೆಕ್ಸ್ಟ್ ಟೈಮು ಈ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ನೀವು ಆಯ್ಕೆ ಆಗಬೇಕು. ಈ ರೀತಿ ಈ ಸಲ ಆಗಿಲ್ಲ ಅಂದರೂ ಕೂಡ ಯಾರಿಗೆ ಏಜ್ ಇದೆಯಲ್ಲ ಅವರು. ಸೊ ಅದಕ್ಕೆ ನನ್ನ ಒಂದು ಸಜೆಷನ್ ಏನಂದರೆ, ಈಗಲಿಂದಲೇ ನೀವೇನು ಮಾಡಬೇಕು, ಅದರ ಎಕ್ಸಾಮ್ ಪ್ಯಾಟರ್ನು ಹಾಗೆ ಸಿಲೆಬಸನ್ನು ತೆಗೆದುಕೊಂಡು ಇಲ್ಲಿಂದಲೇ ಪ್ರಾರಂಭ ಮಾಡಿ. ಸೊ ಹಾಗಾದರೆ ಮಾತ್ರ ನೀವೇನಾಗ್ಬೋದು, ಈ ಮುಂದಿನ ಸಲ ನಡೆಯುವಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊಂದಬಹುದು. ಇಲ್ಲ ಅಂತಂದರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಆವಾಗ ನಾವು ಓದ್ತೀವಿ ಅನ್ನೋದಾದರೆ ಏನಾಗುತ್ತೆ, ಈ ರೀತಿಯಾಗಿ ಪ್ರಾಬ್ಲಮ್ಸನ್ನು ನಾವು ಕ್ರಿಯೇಟ್ ಆಗ್ತವೆ, ಅವಾಗ ನಾವು ಕೂಡ ಈ ರೀತಿಯಾಗಿ ಅನುಭವಿಸಬೇಕಾಗುತ್ತೆ. ಸೊ ಅದರಿಂದ ಏನು ಮಾಡಿರಿ, ನಿಮ್ಮ ಪ್ರಿಪ್ರೇಷನ್ನ ಈಗಲಿಂದನೇ, ಈಗ ಆಲ್ರೆಡಿ ನೋಟಿಫಿಕೇಶನ್ ಅಂತ ಅನ್ಕೊಂಡು ಕಾಸು ಏನು ಮಾಡಿರಿ, ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾ ಬನ್ನಿ. ಯಾರು ಈ PG ಮಾಡ್ತಾ ಇದ್ರಲ್ಲ ಅವರಾದ್ರೂ ಆಗಿರ್ಬೋದು, PG ಕಂಪ್ಲೀಟ್ ಆದರಾಗಿರ್ಬೋದು, ಅಥವಾ ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥ ಕೆಲವೊಬ್ಬ ಆಕಾಂಕ್ಷಿಗಳಾದರೂ ಆಗಿರ್ಬೋದು ಈಗ, ಓಕೆನಾ? ಸೊ ಅದರಿಂದ ಏನು ಮಾಡಿರಿ, ನಿಮ್ಮ ಪ್ರಿಪ್ರೇಷನ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಬನ್ನಿ. ನೀವು ನೆಕ್ಸ್ಟ್ ಟೈಮ್ ಆಗುವಂಥ ಸಂದರ್ಭದಲ್ಲಿ ಆದರೂ ಅಪಾಯಿಂಟ್ ಆಗ್ಬೋದು.
ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.